ತುಂಬಾ ಜನ ಈ ರೆಸ್ಟೋರೆಂಟ್ ನ ರೆಕಮೆಂಡ್ ಮಾಡ್ತಿದ್ರು ಅಂತ ಫೈನಲಿ ನಿನ್ನೆ ಹೋಗಿದ್ದೆ. ನಮಸ್ಕಾರ ಎಲ್ರಿಗೂ. ನಾನ್ ಬಂದಿದ್ದು ಮೈಸೂರು ಡೈನಿಂಗ್ ಹಾಲ್ ಅಂತ. ಇದು ಸಿಚೇಟ್ ಆಗಿರೋದು ಕೊಡಗೆಹಳ್ಳಿ ಮೇನ್ ರೋಡ್ ಅಲ್ಲಿ. ಒಂದು ಸಿಂಪಲ್ ವೆಜ್ ಅಂಡ್ ನಾನ್ ವೆಜ್ ಮೆನು ಹೊಂದಿದ್ದು. ಇಲ್ಲಿನ ಇಂಟೀರಿಯರ್ಸ್ ನೋಡಿದ್ರೆ ನನ್ನ ತಂದೆ ತಾತ ಕಾಲದ ವಿಂಟೇಜ್ ಸ್ಟೈಲ್ ಹೊಂದಿತ್ತು. ನಾನು ಸಹ ನನ್ನ ಹೆಸರು ಬರ್ಸಿ ಸುಮಾರು ಹೊತ್ತು ವೇಟ್ ಮಾಡಿದ್ಮೇಲೆ ಫೈನಲಿ ಟೇಬಲ್ ಸಿಕ್ತು. ಮೊದಲಿಗೆ ದೋಸೆ ಜೊತೆಗೆ ಅವರೆಕಾಳು ಗೊಜ್ಜಂತೂ ತುಂಬಾನೇ ಚೆನ್ನಾಗಿತ್ತು. ಮೊದಲನೇ ಬಾರಿಗೆ ರಾಗಿ ಮುದ್ದೆ ಜೊತೆಗೆ ಮಶ್ರೂಮ್ ಗ್ರೇವಿ ಕಾಂಬಿನೇಷನ್ ಟ್ರೈ ಮಾಡಿದ್ವಿ. ಇನ್ನ ವೆಜ್ ನಾನ್ ವೆಜ್ ಥಾಲಿ ಸಿಕ್ತಿದ್ದು. ನಾನ್ ತಗೊಂಡಿದ್ದು ವೆಜ್ ಅಲ್ಲಿ ಚಪಾತಿ ಥಾಲಿನ. ಪಾಯಸ ಟೇಸ್ಟ್ ಮಾಡ್ತಾ ಶುರು ಮಾಡಿ ನೆಕ್ಸ್ಟ್ ಚಪಾತಿ ತರಕಾರಿ ಸಾಗು ಸೂಪರ್ ಆಗಿತ್ತು. ಇನ್ನ ಪಲಾವಲ್ಲಿ ಇದ್ದಿದ್ ಫ್ಲೇವರ್ ಗೆ ಫಿದಾ ಆಗೋದೆ. ಇನ್ನ ರೈಸ್ ಗೆ ಬೀಟ್ರೂಟ್ ಸಾಂಬಾರ್ ಜೊತೆಗೆ ನನ್ನ ಮೊದಲನೇ ಪ್ರಯತ್ನ. ಇನ್ನ ಲಾಸ್ಟ್ ಅಲ್ಲಿ ಈ ಬಿಸಿಲಿಗೆ ತಂಪಾದ ಮಸಾಲೆ ಮಜ್ಜಿಗೆ ಜೊತೆಗೆ ರೈಸ್ ಕಲ್ಸ್ಕೊಂಡ್ ತಿನ್ವಿ. ಇನ್ನ ಡೆಸರ್ಟ್ಸ್ ಅಲ್ಲಿ ಶಾವಿಗೆ ಅಂತೂ ಮಿಸ್ ಮಾಡ್ದಿರ ಟ್ರೈ ಮಾಡಿ. ಇವನ್ ಇಲ್ಲಿ ನಾನ್ ವೆಜ್ ಲವರ್ಸ್ ಗೆ ಸುಮಾರು ಆಪ್ಷನ್ಸ್ ಹೊಂದಿದ್ದು. ಫೈನಲಿ ಇಷ್ಟು ವೆಯ್ಟ್ ಮಾಡಿದ್ಮೇಲೆ ತಿಂದಿದ್ದು ಊಟ ಅಂಟು ಸಖತ್ ಸ್ಯಾಟಿಸ್ಫೈ ಆಯ್ತು. ಸೊ ನೀವು ಕೂಡ ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮಾಡಿ, ನಮ್ಮನ್ನ ಫಾಲೋ ಮತ್ತೆ ಸಪೋರ್ಟ್ ಮಾಡಿ.